ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಡಿ ಆರ್ ನದಾಫ್ ಚಾನಲ್ಗೆ ಸ್ವಾಗತ. ಇವತ್ತು ವಿಡಿಯೋ ಮಾಡೋಕ್ಕೆ ಬೆಳಗ್ಗೆ ಆಗಲಿಲ್ಲ, ಹಾಗಾಗಿ ರಾತ್ರಿ ಆಯಿತು. ಸೊ ಇವತ್ತಿನ ವಿಶೇಷತೆ ಏನೇನಾಗಿತ್ತಪ್ಪ ಅಂದರೆ, ಇವತ್ತು ಪತ್ರಿಕಾ ಭವನದಲ್ಲಿ BJP ಸುದ್ದಿಗೋಷ್ಠಿ ಆಯಿತು. ಮತ್ತಿಷ್ಟು ಸ್ಪೆಷಲ್ ಸ್ಟೋರಿಗೋಸ್ಕರ ನಗರದಲ್ಲಿ ಅಲ್ಲಲ್ಲಿ ಹೋಗಿದ್ದೆ. ಸೊ ಜೊತೆಗೆ ಏನೇನಾಗಿದೆ ಅಂತ ತಿಳ್ಕೊಂಡು ನನ್ನ ಇವತ್ತಿನ ವ್ಲಾಗ್ನಲ್ಲಿ ನಿಮಗೆ ತೋರಿಸ್ತೀನಿ. ಇವತ್ತು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಗಳು ಇರುವುದರಿಂದ ನಾನು ಮನೆಯಿಂದ ನೇರವಾಗಿ ಪತ್ರಿಕಾ ಭವನ ಕಡೆಗೆ ಹೊರಟಿದ್ದೆ. ನಾನು ಹೋಗುತ್ತಿರುವ ದಾರಿ ನಿಮಗೆ ಗೊತ್ತಿರಬಹುದು. ಇದು ಲಾಲ್ಗಿರಿ ಕ್ರಾಸ್ನಿಂದ ಸೂಪರ್ ಮಾರ್ಕೆಟ್ಗೆ ಹೋಗುವ ದಾರಿಯಾಗಿದೆ. ಇದೇ ರಸ್ತೆಯ ಪಕ್ಕದ ಫುಟ್ಪಾತ್ನಲ್ಲಿ ಬೀದಿ ವ್ಯಾಪಾರಿಗಳು ತಮ್ಮ ಅಂಗಡಿಗಳನ್ನು ಹಾಕುತ್ತಿದ್ದರು. ಇದೀಗ ಕಲಬುರಗಿ ಮಹಾನಗರ ಪಾಲಿಕೆ ಇತ್ತೀಚೆಗೆ ಅವುಗಳನ್ನು ತೆರವುಗೊಳಿಸಿದೆ. ಅದರಿಂದಾಗಿ ಫುಟ್ಪಾತ್ ಸ್ವಚ್ಛವಾಗಿ ಕಾಣಿಸುತ್ತಿದೆ. ಅದೇನೇ ಇರಲಿ, ಸ್ವಚ್ಛತೆ ಕುರಿತಾಗಿನ ಪಾಲಿಕೆ ಆಗಲಿ ಆಡಳಿತ ಯಾವುದೇ ಇರಲಿ, ಅದಕ್ಕೆ ನಾವು ಸಹಕರಿಸುವುದು ಅಗತ್ಯವಾಗಿದೆ. ಈಗ ನೋಡಿ, ನಾನು ಸದ್ಯಕ್ಕೆ ಜಗತ್ ಸರ್ಕಲ್ ದಾಟಿ ನಮ್ಮ ಪತ್ರಿಕಾ ಭವನ ಕಡೆಗೆ ಹೊರಟೆ. ಇದು ನೋಡಿ, ಜಿಲ್ಲಾ ಪಂಚಾಯತ್ ಕಟ್ಟಡ ಇದೆ. ಇದರೊಳಗಡೆ ನಮ್ಮ ಪತ್ರಿಕಾ ಭವನ ನಿಮಗೆ ಕಾಣಿಸುತ್ತದೆ. ಈಗ ನೋಡಿ, ನಾನು ಪತ್ರಿಕಾ ಭವನದಲ್ಲಿ ಬಂದಿದ್ದೇನೆ. ಈಗ ಸುದ್ದಿಗೋಷ್ಠಿ ಈಗಷ್ಟೇ ಪ್ರಾರಂಭವಾಗಲಿವೆ. ಸುದ್ದಿಗೋಷ್ಠಿ ಮುಗಿದ ಬಳಿಕ ಯುವ ಪತ್ರಕರ್ತರು ಒಂದೇ ಕಡೆ ಸೇರುತ್ತೇವೆ. ಇವರು ನೋಡಿ, ಬ್ರಹ್ಮಾನಂದ ಸರ್ ನಮಗಿಂತ ಸೀನಿಯರು. ಇಲ್ಲಿ ನೋಡಿ, ಪ್ರವೀಣ್ ಸರ್ ಅವರು ಕೂಡ ಸೀನಿಯರ್. ಇವ ನೋಡಿ, ನಮ್ಮ ದೇವೇಂದ್ರ ಜಾಡಿ, ಇವನು ನಮ್ಮ ಬ್ಯಾಚ್ಮೇಟು. ಮತ್ತು ಇಲ್ಲಿ ನೋಡಿ, ನಮ್ಮ ರಮೇಶ್ ಮೇಳ್ಕೊಂಡ ಸರ್, ಇವರು ನಮಗಿಂತ 1-2 ವರ್ಷ ಸೀನಿಯರು. ಸೊ ಇದಾದಮೇಲೆ ನಾವೆಲ್ಲರೂ ಕೂಡಿ ಟೀ, ಕಾಫಿ, ಸ್ನ್ಯಾಕ್ಸ್ ತಿನ್ನಲು SM ಪಂಡಿತ್ ರಂಗಮಂದಿರದ ಎದುರು ಬಂದಿದ್ದೆವು. ಸೊ ಇದೇ ವೇಳೆಯಲ್ಲಿ ಒಬ್ಬ ಕಾರು ಚಾಲಕ ರಸ್ತೆ ಮಧ್ಯೆಯೇ ಬಿಟ್ಟಿದ್ದ. ಸೊ ಈ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿತ್ತು. ಜೋರಾಗಿ ಹಾರ್ನ್ ಹೊಡೆದಿದ್ದರಿಂದ ಆ ಕಾರಿನ ಚಾಲಕ ದಿಢೀರ್ ಬಂದು ಆ ಕಾರನ್ನು ತೆಗೆದುಕೊಂಡು ಹೋದ. ಇದಾದ ಬಳಿಕ ನಾವು ಮತ್ತೆ ಸ್ಟೋರಿಗಾಗಿ ದರ್ಗಾ ಕಡೆ ಹೋಗಿದ್ದೆ. ದರ್ಗಾ ಸಮೀಪ ಇರುವ ಮಾಷಲ್ಲಾ ಟೀ ಪಾಯಿಂಟಿಗೆ ತೆರಳಿದ್ದೆ. ಅಲ್ಲಿ ಟೀ ಕುಡಿದು ಮತ್ತೆ ನಾನು STBT ಕ್ರಾಸ್ ಬಿಗ್ ಬಜಾರ್ ಮೂಲಕ ನನ್ನ ಆಫೀಸಿಗೆ ತೆರಳಿದ್ದೆ. ಈ ವೇಳೆ ಮುಗಿಲಿ ನೋಡಿದಾಗ ಈಗ ಯಾಕೋ ಮಳೆ ಬರುತ್ತೆ ಅನಿಸುತ್ತೆ ಅಂದ್ಕೊಂಡು ನೇರವಾಗಿ ಮತ್ತೆ ನಾನು ಆಫೀಸಿನ ಕಡೆ ತೆರಳಿದೆ. ಹೀಗೆ ಸ್ಟೋರಿಗೆ ಹೋದಾಗೆಲ್ಲ ಕೆಲವೊಂದು ವೇಳೆ ತಡವಾಗುತ್ತದೆ. ಆಫೀಸಿಗೆ ಬಂದು ಅದೇ ಸ್ಟೋರಿಯನ್ನು ಬರೆದು ಮತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ಏನೇನಿವೆ ಎಂಬುದನ್ನು ನೋಡಿ ಅದು ಫೈನಲ್ ಮಾಡಿಕೊಂಡು ನಮ್ಮ ಆಫೀಸಿಗೆ ಸುದ್ದಿ ಕಳಿಸ್ಬೇಕಾಗುತ್ತೆ. ಅದಾದಮೇಲೆ ಇವತ್ತು ಮತ್ತೆ ಮನೆ ಕಡೆ ಹೋಗೋಕ್ಕಿಂತ ಮುಂಚೆ ನನಗೋಸ್ಕರ 10 ಕಿಲೋಮೀಟರ್ದಿಂದ ದೂರದಿಂದ ಬಂದಿರುವ JD ಅವರೊಂದಿಗೆ ಚಹಾ ಕುಡಿದೆ. ಹೀಗಿತ್ತು ನಮ್ಮ ಇವತ್ತಿನ ದಿನ. ಆರಿಫ್ ಟೀ ಪಾಯಿಂಟಲ್ಲಿ ಚಹಾ ಕುಡಿದ ಬಳಿಕ JD ಅವನ ಮನೆಗೆ ಆತ ಹೋದರೆ ನಾನು ಕೂಡ ನಮ್ಮ ಮನೆಗೆ ಹಾಗೆ ಹೊರಟು ಹೋದೆ. ಹೀಗಿತ್ತು ಇವತ್ತಿನ ಶಾರ್ಟ್ ವ್ಲಾಗ್. ನಿಮ್ಮೆಲ್ಲರ ಸಲಹೆಯಂತೆ ಕ್ರಮೇಣ ವ್ಲಾಗನ್ನು ಉತ್ತಮಗೊಳಿಸಲು ಪ್ರಯತ್ನಿಸುತ್ತೇನೆ. ಅಲ್ಲಿವರೆಗೆ ನಿಮ್ಮ ಬೆಂಬಲ ಇರಲಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.